ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಗೂಗಲ್ ಪೇನ ಹಾಗೇನೆ ಫೋನ್ ಪೇನ ಯೂಸ್ ಮಾಡೇ ಇರ್ತೀರಾ ಅಥವಾ ಬೇರೆ ಅಪ್ಲಿಕೇಶನ್ ಕೂಡ ಯೂಸ್ ಮಾಡಿರಬಹುದು. ಅದರಲ್ಲಿ ಏನಾದರೂ ಮಿಸ್ ಆಗಿ ನೀವು ಯಾರಿಗೂ ಕಳಿಸಬೇಕಾಗಿರುವಂತಹ ದುಡ್ಡು ಇನ್ಯಾರಿಗೋ ಸೆಂಡ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಹೇಗೆ ವಾಪಸ್ ಪಡ್ಕೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೀಗಾಗಿ ನೀವು ವಿಡಿಯೋನ ಮಿಸ್ ಮಾಡ್ಕೊಳ್ಳದೆ ಪೂರ್ತಿಯಾಗಿ ನೋಡಿ. ಹಾಗೇನೆ ಚಾನಲ್ ಅನ್ನ ಮೊದಲ ಬಾರಿ ವಿಸಿಟ್ ಮಾಡಿದೀರಾ ಅಥವಾ ಇನ್ನೂ ತನಕ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ಸಿಚುವೇಶನ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಯಾರಿಗೂ ದುಡ್ಡನ್ನ ಕಳಿಸಬೇಕಾಗಿರುತ್ತೆ, ಬಟ್ ಬೈ ಮಿಸ್ ಆಗಿ ಬೇರೆಯವರಿಗೆ ಆ ಒಂದು ದುಡ್ಡನ್ನ ಕಳಿಸಿದೀರಾ. ಸೊ ಇದನ್ನ ವಾಪಸ್ ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ಸೊ ಇದಕ್ಕೋಸ್ಕರ ಮೊದಲನೇದಾಗಿ ನೀವು ಕ್ರೋಮ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಬೇಕು. ಬೇರೆ ಬ್ರೌಸರ್ ಇದ್ರೂ ಕೂಡ ನಡೆಯುತ್ತೆ, ಬಟ್ ಕ್ರೋಮ್ ಬ್ರೌಸರ್ ಬೆಟರ್ ಆಪ್ಷನ್. ಸೊ ಹೀಗಾಗಿ ನಾನು ಇದನ್ನೇ ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗಿರೋದು NPCI ಅಂತ. ಸೊ ಈ ರೀತಿಯಾಗಿ ಬರೆದು ಸರ್ಚ್ ಮಾಡಿ. ಈ ರೀತಿಯಾಗಿ ಒಂದು ವೆಬ್ಸೈಟ್ ಬರುತ್ತೆ NPCI ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನೆಕ್ಸ್ಟ್ ಪೇಜ್ ಈ ರೀತಿಯಾಗಿ ಬರುತ್ತೆ. ಈ ಒಂದು ವೆಬ್ಸೈಟ್ ಇವಾಗ ಲೋಡ್ ಆಗಿದೆ. ಸ್ವಲ್ಪ ಹೊತ್ತು ವೇಟ್ ಮಾಡಿ, ಹಾಗೇನೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ಕನ್ಸ್ಯೂಮರ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಮೊದಲನೇ ಆಪ್ಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಆವಾಗ ಇಷ್ಟು ಆಪ್ಷನ್ಗಳು ಆನ್ ಆಗ್ತವೆ. ಸೊ ಇದರಲ್ಲಿ ಮೊದಲನೇ ಆಪ್ಷನ್ UPI ಕಂಪ್ಲೇಂಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಪೇಜ್ ಲೋಡ್ ಆಗಲಿ. ಆಮೇಲೆ ಮತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ. ಸೊ ಇಲ್ಲಿ ಮೊದಲನೇ ಆಪ್ಷನ್ ಟ್ರಾನ್ಸಾಕ್ಷನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಸೊ ಅವಾಗ ನೇಚರ್ ಆಫ್ ಟ್ರಾನ್ಸಾಕ್ಷನ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎರಡು ಆಪ್ಷನ್ ಬರುತ್ತೆ. ಮೊದಲನೇ ಆಪ್ಷನ್ ಪರ್ಸನ್ ಟು ಪರ್ಸನ್ ಅಂತ ಇದೆ. ಸೊ ಇದೇನಪ್ಪ ಅಂತ ಹೇಳಿದ್ರೆ, ನೀವು ಇನ್ನೊಂದು ಫ್ರೆಂಡಿಗೆ ಅಥವಾ ಬೇರೆ ಯಾರಿಗಾದ್ರೂ ದುಡ್ಡನ್ನ ಕಳಿಸಿದೀರಾ ಅಂತ ಹೇಳಿದ್ರೆ ಪರ್ಸನ್ ಟು ಪರ್ಸನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೀವು ಯಾವ್ದಾದ್ರು ಒಂದು ಸ್ಟೋರ್ ಇರುತ್ತೆ, ಅಲ್ಲಿ ಮರ್ಚೆಂಟ್ QR ಕೋಡ್ ಇರುತ್ತೆ. ಸೊ ಆ ಒಂದು ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಿದಿರಾ, ಅದು ಬೈ ಮಿಸ್ ಆಗಿ ಆಗಿರುವಂತಹ ಟ್ರಾನ್ಸಾಕ್ಷನ್ ಅನ್ನೋದಾದ್ರೆ ಸೆಕೆಂಡ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಪರ್ಸನ್ ಟು ಪರ್ಸನ್ ಅನ್ನ ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇಶ್ಯೂ ಅಂತ ಇದೆ, ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ತುಂಬಾನೇ ಆಪ್ಷನ್ಗಳು ಬರ್ತವೆ. ಇದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ ಟು ಅನದರ್ ಅಕೌಂಟ್, ಅಂದ್ರೆ ಬೈ ಮಿಸ್ ಆಗಿ ಬೇರೆ ಅಕೌಂಟ್ಗೆ ದುಡ್ಡು ಹೋಗಿದೆ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸ್ವಲ್ಪ ಸ್ಕ್ರೋಲ್ ಮಾಡಿ, ಕಾಮೆಂಟ್ ಅಂತ ಇರುವಂತದ್ದು, ಇಲ್ಲೇನಾದ್ರೂ ನೀವು ಬರೆಯೋದಿದ್ರೆ ಬರೀಬಹುದು. ಅಂದ್ರೆ ಯಾವ ರೀತಿಯಾಗಿ ಬೈ ಮಿಸ್ ಆಗಿ ಸೆಂಡ್ ಆಯ್ತದೋ ಹೇಗೆ ಅನ್ನೋದನ್ನ ನೀವು ಇಲ್ಲಿ ಎಕ್ಸಾಂಪಲ್ ಕೊಡಬೇಕಾಗಿರುತ್ತೆ. ಸೊ ಅದನ್ನ ಬರೀಬೇಕು. ಹಾಗೇನೆ ಟ್ರಾನ್ಸಾಕ್ಷನ್ ID, ಈ ಒಂದು ID ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಫೋನ್ ಪೇ ನಲ್ಲಿ ಟ್ರಾನ್ಸಾಕ್ಷನ್ ಆಗಿದ್ರೆ ಅಲ್ಲಿ ಹೇಗೆ ಟ್ರಾನ್ಸಾಕ್ಷನ್ ID ನ ತಗೊಳ್ಳೋದು ಅದನ್ನ ತಿಳಿಸ್ಕೊಡ್ತೀನಿ. ನಂತರ ಗೂಗಲ್ ಪೇ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ಸೊ ಫೋನ್ ಪೇ ಬಗ್ಗೆ ಮೊದಲು ನೋಡೋದಾದ್ರೆ ಇದನ್ನ ಓಪನ್ ಮಾಡ್ಕೊಳ್ಳಿ, ಅಂದ್ರೆ ಫೋನ್ ಪೇ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಹಿಸ್ಟ್ರಿ ಅಂತ ಇರುತ್ತೆ, ನೀವು ದುಡ್ಡು ಕಳಿಸಿರುವಂತದ್ದು ಹಿಸ್ಟ್ರಿನಲ್ಲಿ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಯಾರಿಗೆಲ್ಲ ದುಡ್ಡನ್ನ ಕಳಿಸಿದೀರಾ ಅದರ ಒಂದು ಲಿಸ್ಟ್ ಇರುತ್ತೆ. ಸೊ ಇದರಲ್ಲಿ ನೀವು ಯಾವ ಒಂದು ಟ್ರಾನ್ಸಾಕ್ಷನ್ ಅನ್ನ ಮಿಸ್ ಆಗಿ ಮಾಡಿದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ಅಂತ ತಿಳ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಯಾರಿಗೆ ನೀವು ದುಡ್ಡನ್ನ ಪೇ ಮಾಡಿದಿರಾ ಅವ್ರ ಹೆಸರು ತೋರಿಸ್ತಾ ಇರುತ್ತೆ. ಹಾಗೆಯೇ ಅವರ ಮೊಬೈಲ್ ನಂಬರ್ ಜೊತೆಗೆ ಎಷ್ಟು ಅಮೌಂಟ್ ಅನ್ನ ಸೆಂಡ್ ಮಾಡಿದಿರಾ ಅದು ತೋರಿಸ್ತಾ ಇರುತ್ತೆ. ಅವರ ಬ್ಯಾಂಕಿಂಗ್ ನೇಮ್ ತೋರಿಸ್ತಾ ಇರುತ್ತೆ. ಹಾಗೇನೆ ಇಲ್ಲಿ ಟ್ರಾನ್ಸ್ಫರ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇಲ್ಲಿ ಟ್ರಾನ್ಸಾಕ್ಷನ್ ID ಅಂತ ಮೆನ್ಷನ್ ಇದ್ದು ಅದ್ರ ಕೆಳಗಡೆ ಒಂದು ID ಮೆನ್ಷನ್ ಇರುತ್ತೆ. ಹಾಗೇನೆ ಇದ್ರ ಮುಂದ್ಗಡೆ ಕಾಪಿ ಐಕನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಕಾಪಿ ಮಾಡ್ಕೊಳ್ಬೇಕು. ವಾಪಸ್ ಇದೇ ಪೇಜಿಗೆ ಬಂದು ಇಲ್ಲಿ ಆ ಟ್ರಾನ್ಸಾಕ್ಷನ್ ID ನ ಎಂಟರ್ ಮಾಡಬೇಕಾಗಿರುತ್ತೆ. ಇದಾದ ನಂತರ ಬ್ಯಾಂಕ್ ನೇಮ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಟ್ರಾನ್ಸಾಕ್ಷನ್ ಮಾಡಿದಿರಲ್ವಾ, ಯಾವ ಬ್ಯಾಂಕಿಂದ ದುಡ್ಡು ಕಟ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ SBI ಅನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಅಮೌಂಟ್ ಅಂತ ಕೇಳುತ್ತೆ, ಎಷ್ಟು ದುಡ್ಡು ಕಟ್ ಆಗಿದೆ ಅದನ್ನ ಎಂಟ್ರಿ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ 2000 ಅಂತ ಎಂಟ್ರಿ ಮಾಡಿದ್ದೀನಿ. ಹಾಗೇನೆ ಡೇಟ್ ಆಫ್ ಟ್ರಾನ್ಸಾಕ್ಷನ್, ಯಾವ ದಿನ ಟ್ರಾನ್ಸಾಕ್ಷನ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೇನೆ ಇಲ್ಲಿ ಯಾವ ಡೇಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಎಕ್ಸಾಂಪಲ್ 22 ಮಾರ್ಚ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೇನೆ ಇಮೇಲ್ ID, ಇದಾದ ನಂತರ ಒಂದು ಇಮೇಲ್ ID, ನಿಮ್ಮ ಇಮೇಲ್ ID ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗಿರುತ್ತೆ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಷ್ಟು ಮಾಡಿದ್ರೆ ನೀವೇನ್ ಟ್ರಾನ್ಸಾಕ್ಷನ್ ಮಾಡಿದೀರಾ, ಸೊ ಆ ಒಂದು ಟ್ರಾನ್ಸಾಕ್ಷನ್ ಕ್ಯಾನ್ಸಲ್ ಆಗಿ ಆ ಒಂದು ಅಮೌಂಟ್ ನಿಮಗೆ ವಾಪಸ್ ಬರುತ್ತೆ. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ, ಅದೇನು ಅಂತ ಹೇಳಿದ್ರೆ, ನೀವು ಟ್ರಾನ್ಸಾಕ್ಷನ್ ಮಾಡಿರ್ತಿರಲ್ವಾ, ಅಂದ್ರೆ ಫೋನ್ ಪೇ ಅಥವಾ ಗೂಗಲ್ ಪೇ ನಲ್ಲಿ ಟ್ರಾನ್ಸಾಕ್ಷನ್ ಮಾಡಿರ್ತಿರಲ್ವಾ, ಈ ರೀತಿ ಟ್ರಾನ್ಸಾಕ್ಷನ್ ಮಾಡಿದಂತಹ 3 ದಿನದ ಒಳಗಾಗಿ ಇದನ್ನ ನೀವು ಕ್ಯಾನ್ಸಲ್ ಮಾಡಬಹುದು. 3 ದಿನ ಆದ್ಮೇಲೆ ಇದನ್ನ ನೀವು ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ಇಲ್ಲಿ ನಾನು ಫೋನ್ ಪೇ ದಲ್ಲಿ ಟ್ರಾನ್ಸಾಕ್ಷನ್ ID ನ ಕಾಪಿ ಮಾಡೋದನ್ನ ಹೇಳಿದೆ, ಗೂಗಲ್ ಪೇ ಬಗ್ಗೆ ಹೇಳಿರ್ಲಿಲ್ಲ. ಗೂಗಲ್ ಪೇ ಹೇಗಪ್ಪ ಅಂತ ಹೇಳಿದ್ರೆ, ಗೂಗಲ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ವಲ್ಪ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನಿಮಗೆ ಸಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಯಾವ ಒಂದು ಟ್ರಾನ್ಸಾಕ್ಷನ್ ಅನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಂಡಿದಿರೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪೇಜ್ ಬರುತ್ತೆ. ನಂತರ ಇಲ್ಲಿ ನೋಡ್ತಾ ಇರಬಹುದು UPI ಟ್ರಾನ್ಸಾಕ್ಷನ್ ID ಅಂತ ಇರುತ್ತೆ. ಈ ಒಂದು ID ನ ಕಾಪಿ ಮಾಡ್ಕೊಂಡು ಅಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಟ್ರಾನ್ಸಾಕ್ಷನ್ ID ಅಂತ ಇದೆ ನೋಡಿ ಇಲ್ಲಿ. ಸೊ ಇದಾದ ನಂತರ ಉಳಿದಿರುವಂತಹ ಎಲ್ಲ ಡೀಟೇಲ್ಸ್ ಅನ್ನ ಸೇಮ್ ಅದೇ ರೀತಿಯಲ್ಲಿ ಫಿಲ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಯ್ತು. ಒಂದು ಸ್ವಲ್ಪ ದಿನದಲ್ಲೇನೆ ನೀವೇನು ಅಮೌಂಟ್ ಅನ್ನ
ಬೈ ಮಿಸ್ ಆಗಿ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡಿದಿರೋ ಅದು ವಾಪಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.